ಚಿತ್ರದುರ್ಗದ ಆನೆಬಾಗಿಲು ಬಳಿ ನಾಳೆ ರಾಮಮಂದಿರದ ಮಾದರಿಯ ಪ್ರದರ್ಶನ ಏರ್ಪಡಿಸಲಾಗಿದೆ. ಇನ್ನು ನಾಳೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆ ಆನೆಬಾಗಿಲು ಬಳಿ ಈ ಒಂದು ಅಯೋಧ್ಯೆಯ ಶ್ರೀರಾಮ ದೇವಸ್ಥಾನದ ಮಾದರಿಯ ಪ್ರದರ್ಶನ ಏರ್ಪಡಿಸಿದ್ದು, ಆನೆಬಾಗಿಲು ಬಳಿಯ ಪ್ರಸನ್ನ ಗಣಪತಿ ದೇವಸ್ಥಾನದ ಬಳಿ ಈ ಒಂದು ಪ್ರದರ್ಶನ ಹಾಗೂ ವಿಶೇಷ ಪೂಜೆ ಪುನಸ್ಕಾರ ಹಮ್ಮಿಕೊಳ್ಳಲಾಗಿದೆ. ಇನ್ನು ನಾಳೆ ಮಧ್ಯಾಹ್ನ 12 ಗಂಟೆಗೆ ಭಕ್ತರ ದರ್ಶನಕ್ಕೆ ಮಾದರಿ ಲಭ್ಯವಾಗಲಿದ್ದು, ನಗರದ ನಾನಾ ಭಾಗದಿಂದ ಭಕ್ತರು ಆಗಮಿಸಿ ರಾಮ ಮಂದಿರದ ದರ್ಶನ ಪಡೆಯಲಿದ್ದಾರೆ. ಇನ್ನು ರಾಜಸ್ಥಾನ ಸಮಾಜದ ಮುಖಂಡರು ಅಯೋಧ್ಯೆಯಿಂದ ಈ ಒಂದು ದೇವಸ್ಥಾನದ ಮಾದರಿಯಿಂದ ತರಿಸಿದ್ದು, ವಿಶೇಷ ಪೂಜೆ ಪುನಸ್ಕಾರ ಸಲ್ಲಿಸಲಿದ್ದು, ಸುಮಾರು 3,000 ಭಕ್ತರಿಗೆ ಪ್ರಸಾದ ವ್ಯವಸ್ಥೆಯನ್ನು ಸಹ ಹಮ್ಮಿಕೊಂಡಿದ್ದು, ಇದರ ಜೊತೆಗೆ ಶ್ರೀರಾಮನ ದೊಡ್ಡದಾದ ಭಾವಚಿತ್ರವನ್ನು ಕೂಡ ಸಿದ್ಧಪಡಿಸಿದ್ದು, ನಾಳೆ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದ್ದು, ಅಯೋಧ್ಯೆಯ ಶ್ರೀರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ನಂತರ ಇಲ್ಲಿನ ಮಾದರಿಯನ್ನು ಭಕ್ತರ ದರ್ಶನಕ್ಕೆ ಇರಿಸುವುದಾಗಿ ಸಮಾಜದ ಮುಖಂಡರು ತಿಳಿಸಿದ್ದಾರೆ. ಪ್ರಸಾದ ಮಾಡಿಸಿದ್ದೀವಿ. ಆಮೇಲೆ ಲಡ್ಡು ಮತ್ತೆ ಪುಳಿಯೋಗರೆ ಆಂಬಡೆ ಪ್ರಸಾದ ತಾವೆಲ್ಲರೂ ಬರಬೇಕು. ಬರಬೇಕು. 12 ಗಂಟೆಗೆ ಪೂಜೆ ಸ್ಟಾರ್ಟ್ ಮಾಡ್ತೀವಿ. ನಾನು ಇನ್ನೊಂದು ಸ್ವಲ್ಪ ಮಾತಾಡೋಕೆ ರೆಕಾರ್ಡ್ ಮಾಡ್ತೀನಿ. ಲೈಟ್ ಆಗಲ್ಲ ಸ್ವಲ್ಪ ಲೈಟ್ ಚಲೋ ಇರಲಿ ಸರ್. ಲೈಟ್ ಇದ್ರೆ ಇದು ರಾಮ ಮಂದಿರದ ಮಾದರಿ ಸೇಮು UP-ಯಿಂದ ತರಿಸಿದ್ದೀವಿ. ಇಲ್ಲಿ ನಮ್ಮ ಬದ್ರಿನಾಥ್ ಅವ್ರು ತರಿಸ್ಕೊಟ್ರು. ನಾಳೆ ಒಂದು 3,000 ಜನರಿಗೆ ಅಲ್ಲಿ ಪ್ರಸಾದ ಹಂಚ್ತೀವಿ. ಗಣೇಶ್ ಫೀಲ್ಡು ಆನೆಬಾಗ್ಲ ಹತ್ರ. ಆಮೇಲೆ ಸರ್ಕಲಲ್ಲಿ ಬೇರೆ ಪ್ರಸಾದ ಹಂಚ್ತೀವಿ, ಅಲ್ಲಿ ಬರೀ ಸ್ವೀಟು. ಎಷ್ಟು ಗಂಟೆಗೆ ಜನರು? ನಾಳೆ 12 ಗಂಟೆಗೆ ಪೂಜೆ ಮಾಡಿ 12:30ರಿಂದ ಪ್ರಸಾದ ಹಂಚ್ತೀವಿ. ಎಲ್ಲರೂ ತಾವು ಬರಬೇಕು ಅಂತ ಕೇಳಿ. ಯಾವಾಗ ತರಿಸಿದ್ರಿ? ಇದು 3 ದಿನ ಆಯಿತು ತರಿಸಿ. ಇದೇನು ನಾವಲ್ಲಿ ಹೋಗೋಕ್ಕಾಗಲ್ಲ, ನಾವು ರಾಮ ಮಂದಿರ ನೋಡೋಕ್ಕಾಗಲ್ಲ, ಅದೇ ಮಾದರಿ ಇಲ್ಲಿ ತರಿಸ್ಬಿಟ್ಟು ಈ ಸತಿ ಅದರಲ್ಲಿ ಕಾರಿಡೋರ್ ಮಾಡಿಸಿ, ಅಲ್ಲಿ ನಾವು ಗಣೇಶ್ ಫೀಲ್ಡ್ ಹತ್ರ ಕಾರಿಡೋರ್ ಮಾಡಿಸಿ ಸೇಮ್ ಆ್ಯಸ್ ಇಟ್ ಈಸ್ ಏನು ಅಯೋಧ್ಯೆ ಇದೆ ಅದೇ ಥರ ನಾವು ಅಯೋಧ್ಯೆಯನ್ನು ಒಂದು ಕ್ರಿಯೇಟ್ ಮಾಡ್ತಿದ್ದೀವಿ. ಅಲ್ಲಿ ಆ ಮಾಡೆಲ್ನ ಕ್ರಿಯೇಟ್ ಮಾಡ್ತಿದ್ದೀವಿ. ಅಲ್ಲಿ ನಾಳೆ ಅಲ್ಲಿ ಎಲ್ಲರೂ ಬಂದು ದರ್ಶನ ಮಾಡೋಕ್ಕೆ ಅನುಕೂಲ ಆಗುತ್ತೆ. ನಿಮ್ಮ ಹೆಸರು? ಶ್ರೇಣಿಕ್ ಜೈ.